ಸಾಕಷ್ಟು ಕ್ರೈಮ್ ಸ್ಟೋರಿಯನ್ನ ನೋಡಿದ್ವಿ ನಾವು ನಡೆದಂತಹ ಅವಘಡಗಳ ಬಗ್ಗೆ. ಈಗ ಮತ್ತೊಂದು ಸುದ್ದಿ, ಅದು ಹಲವು ದಿನಗಳಿಂದ ಸದ್ದು ಮಾಡ್ತಾ ಇರೋದು. ಅದು HD ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತ ಸುದ್ದಿ. 14 ದಿನ ಕಳೆದರೂ ಕೂಡ SIT ಕೈಗೆ ಪ್ರಜ್ವಲ್ ರೇವಣ್ಣ ಸಿಗ್ತಾ ಇದೆ. ಒಂದು ಕಡೆ ರೇವಣ್ಣ ಜೈಲ್ ಪಾಲಾಗಿದ್ದಾರೆ ಕಿಡ್ನಾಪ್ ಪ್ರಕರಣದಲ್ಲಿ, ಮತ್ತೊಂದೆಡೆ ಪುತ್ರ ಪ್ರಜ್ವಲ್ ರೇವಣ್ಣ ಕೈಗೆ ಸಿಗ್ತಾ ಇಲ್ಲ. ಜರ್ಮನಿಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ ನೋಡಿದ್ರೆ ಜರ್ಮನಿಯೂ ಅಲ್ಲ, ದುಬೈಯೂ ಅಲ್ಲ. ಹಾಗಾದ್ರೆ ಎಲ್ಲಿದ್ದಾರೆ? ಕತಾರ್ ರಾಷ್ಟ್ರದಲ್ಲಿ ಅಡಗಿದ್ದಾನ ಪ್ರಜ್ವಲ್ ರೇವಣ್ಣ? ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ಫೋಟಕ ಮಾಹಿತಿ ಲಭ್ಯ ಆಗ್ತಾ ಇದೆ. SIT ಅಧಿಕಾರಿಗಳ ಕಣ್ ತಪ್ಪಿಸಿ ಕತಾರ್ನಲ್ಲಿ ಪ್ರಜ್ವಲ್ ವಾಸನ. ಪ್ರಜ್ವಲ್ ಬಗ್ಗೆ ಮಹತ್ವದ ಮಾಹಿತಿಯನ್ನ SIT ಸಂಗ್ರಹಿಸಿದೆ. ಪ್ರಜ್ವಲ್ ಏರ್ ಟಿಕೆಟ್ ಅನ್ನ ಬುಕ್ ಮಾಡ್ತಾ ಇದ್ದವನನ್ನ SIT ಬೆನ್ನತ್ತಿದೆ. ಟಿಕೆಟ್ ಬುಕ್ ಮಾಡೋನ ಮೂಲಕವೇ ಪ್ರಜ್ವಲ್ ಎಸ್ಕೇಪ್ ಆದ್ನ ಹಾಕಿದ್ರೆ. ಟಿಕೆಟ್ ಬುಕ್ ಮಾಡಿದವನನ್ನ ಈಗ SIT ವಿಚಾರಣೆ ಮಾಡ್ತಾ ಇದೆ. ವಿಚಾರಣೆ ಮಾಡಿ ಆತನನ್ನ ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ SIT ಅಧಿಕಾರಿಗಳು. ಹಾಗಿದ್ರೆ ಪ್ರಜ್ವಲ್ನ ಸೆರೆ ಯಾವಾಗ? ಯಾವುದೇ ಕ್ಷಣದಲ್ಲೂ ಪ್ರಜ್ವಲ್ ರೇವಣ್ಣ ಸೆರೆ ಅಂತಿದೆ SIT. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ SIT ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು. ಕತಾರ್ ರಾಷ್ಟ್ರದಲ್ಲಿ ಅಡಗಿದ್ದಾನ ಪ್ರಜ್ವಲ್ ರೇವಣ್ಣ. ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ನಡೆದಂತಹ ದಿನ ವೋಟ್ ಮಾಡಿ ಆಗ ಕಣ್ಮರೆಯಾದಂತಹ ಪ್ರಜ್ವಲ್ ರೇವಣ್ಣ ಇದುವರೆಗೂ ಯಾರ ಕಣ್ಣಿಗೂ ಕಾಣಿಸಿಕೊಂಡಿಲ್ಲ. ಜರ್ಮನಿಯಲ್ಲಿದ್ದಾರೆ ಅಂತ ಹೇಳಲಾಗಿತ್ತು. ಈಗ ದುಬೈ, ಕತಾರ್ ಅನ್ನುವಂತಹ ದೇಶಗಳ ಹೆಸರು ಕೂಡ ಮುಂದೆ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಸಂಪರ್ಕದಲ್ಲಿದ್ದಾರೆ ರವಿಕುಮಾರ್. ಜರ್ಮನಿಯಿಂದ ಶುರುವಾಗಿದ್ದು ಈಗ ದುಬೈನ, ಕತಾರ ಅನ್ನುವಂತಹ ಪ್ರಶ್ನೆ ಕೂಡ ಬರ್ತಾ ಇದೆ. SIT ಅಧಿಕಾರಿಗಳು ತೀವ್ರ ಶೋಧ ನಡೆಸ್ತಾ ಇದ್ರು. ಯಾರು ಟಿಕೆಟ್ ಬುಕ್ ಮಾಡ್ತಾ ಇದ್ದಾರೋ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕಣ್ಣಿಟ್ಟಿದ್ರು. ಈಗ ಆತನನ್ನ ಕರೆಸಿ ವಿಚಾರಣೆ ಮಾಡಿ ಬಿಟ್ಟು ಕಳಿಸಿದಾರಂತೆ. ಆತನಿಂದ ಏನಾದ್ರೂ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ? ಹಾಗಾದ್ರೆ ಯಾವುದೇ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆಯಾ? SIT ಕೂಡ ಹಾಗೆ ಹೇಳ್ತಾ ಇದೆ. ಯಶ್ವತ, ಯಾಕಂದ್ರೆ ಈಗ ಆಲ್ರೆಡಿ SIT ಅಧಿಕಾರಿಗಳು ಕೂಡ ಸಾಕಷ್ಟು ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಸುವರ್ಣ ನ್ಯೂಸ್ಗೆ ಒಂದು ಖಚಿತವಂತಹ ಮಾಹಿತಿ ಏನಂದ್ರೆ ಪ್ರಜ್ವಲ್ ರೇವಣ್ಣ ಯಾವುದೇ ಮೂವ್ಮೆಂಟ್ ಅಲ್ಲಿ ಅರೆಸ್ಟ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಏಪ್ರಿಲ್ 26ನೇ ತಾರೀಕು ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ನಡೆದಿತ್ತು. ಆ ಸಂದರ್ಭದಲ್ಲಿ ಹಾಸನದಲ್ಲಿ ವೋಟ್ ಆಗದಂತಹ ಪ್ರಜ್ವಲ್ ರೇವಣ್ಣ ಅವತ್ತು ಜರ್ಮನಿಯ ಮ್ಯೂನಿಚ್ಗೆ ಹೋಗ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಆತ ಭಾರತಕ್ಕೆ ವಾಪಸ್ ಬಂದಿರಲ್ಲ. ಸೊ ಈ ಹಂತದಲ್ಲಿ SIT ಆಗುವಂತದ್ದು ಮಾಡಿದ್ದಾರೆ ಅಂತೇಳಿ ಈಗ ಆಲ್ರೆಡಿ 3 FIR ಕೂಡ ದಾಖಲಾಗಿರುವಂತದ್ದು. ಮತ್ತೆ ಇಬ್ಬರು ಮಹಿಳಾ ಅಧಿಕಾರಿಗಳು ಸೇರಿ ಲೈಂಗಿಕ ದೌರ್ಜನ್ಯವನ್ನ ಪ್ರಜ್ವಲ್ ರೇವಣ್ಣ ನಮ್ಮ ಮೇಲೆ ನಡೆಸಿದ್ದಾರೆ ಅನ್ನುವಂತಹ ಒಂದು ಲಿಖಿತ ಹೇಳಿಕೆ ಕೂಡ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಆತನ ಮೇಲೆ ಮತ್ತಷ್ಟು FIR ಗಳಾಗುವಂತಹ ಸಾಧ್ಯತೆ ಕೂಡ ಹೆಚ್ಚು. ಸೊ ಈ ಹಂತದಲ್ಲಿ ಆರೋಪಿಯ ವಿಚಾರಣೆ SITಗೆ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಇಡೀ ಪ್ರಕರಣದ ರೂವಾರಿಯೇ ಪ್ರಜ್ವಲ್ ರೇವಣ್ಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಆತನನ್ನ ಅರೆಸ್ಟ್ ಮಾಡುವುದು ದೊಡ್ಡ ಪ್ರೋಸೆಸ್ ಆಗಿರುವಂತದ್ದು. ಆದ್ರೆ ಆತ ಸದ್ಯ ಭಾರತದಲ್ಲ, ಬೇರೆ ದೇಶದಲ್ಲಿದ್ದಾನೆ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಮಾಹಿತಿಯನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು. ಈಗ ಆಲ್ರೆಡಿ ಜರ್ಮನಿಯ ಮ್ಯೂನಿಚ್ ನಲ್ಲಿದ್ದಾನೆ ಅನ್ನುವಂತಹ ಒಂದು ಮಾಹಿತಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ದುಬೈನಲ್ಲಿದ್ದಾನೆ ಅನ್ನುವಂತಹ ಮಾಹಿತಿ ಮತ್ತೊಂದು ಕಡೆ. ಈಗ ಅಂದ್ರೆ ದುಬೈನಲ್ಲೂ ಇಲ್ಲ, ಜರ್ಮನಿಯ ಮ್ಯೂನಿಚ್ ನಲ್ಲೂ ಇಲ್ಲ ಅನ್ನೋದು ಕನ್ಫರ್ಮ್ ಆದ ಬಳಿಕ ಈಗ ಅವರು ಕತಾರ್ನಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ SIT ಅಧಿಕಾರಿಗಳಿಗೆ ಬಂದಿರುವಂತದ್ದು. ಯಾಕಂದ್ರೆ ಈಗ ಆಲ್ರೆಡಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಜಾರಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆತ ಕತಾರ್ನಲ್ಲಿದ್ದಾನೆ ಅನ್ನುವಂತಹ ಮಾಹಿತಿಯನ್ನ ಈಗ ಆಲ್ರೆಡಿ SIT ಅಧಿಕಾರಿಗಳು ಕೂಡ ಪಡೆದುಕೊಂಡಿದ್ದಾರೆ. ಜೊತೆಗೆ ಪ್ರಜ್ವಲ್ ಏರ್ ಟಿಕೆಟ್ ಒಬ್ಬ ಬ್ರೋಕರ್ ಅನ್ನು ಕೂಡ ಈಗ ಆಲ್ರೆಡಿ SIT ಅಧಿಕಾರಿಗಳು ವಶಕ್ಕೆ ಪಡೆದು ಆತನಿಂದ ಮಾಹಿತಿ ಕೂಡ ಪಡ್ಕೊಂಡಿದ್ದಾರೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವುದೇ ದೇಶಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಟಿಕೆಟ್ ಮಾಡುವಂತಹ ವ್ಯಕ್ತಿ ಏನಿದ್ದಾರೆ, ಬೆಂಗಳೂರು ಮೂರಾದ ಒಬ್ಬ ಏಜೆಂಟು, ಆತನಿಂದನೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಈ ಎಲ್ಲಾ ಮಾಹಿತಿಗಳ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ಕತಾರ್ನಲ್ಲಿದ್ದಾರೆ ಅನ್ನುವಂತಹ ಒಂದು ಅಂತಿಮ ಹಂತಕ್ಕೂ ಬಂದಿದ್ದಾರೆ. ಈಗ ಆಲ್ರೆಡಿ ಕತಾರ್ನಲ್ಲಿರುವಂತಹ ಇಂಟರ್ಪೋಲ್ಗೂ ಕೂಡ ಈ ಬಗ್ಗೆ ಮಾಹಿತಿ ಬಂದಿದೆ. ಬಹುಶಃ ಯಾವುದೇ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗುವ ಸಾಧ್ಯತೆ ತುಂಬಾ ಹೆಚ್ಚಾಗಿ ಕಾಣಿಸ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.